ನೋಡಿ ಬಂದು 15 ದಿವಸ ಆಯಿತು ತೋಟಕ್ಕೆ. ಕಾಲೇಜ್ ಪ್ರೋಗ್ರಾಮ್ ಇದ್ದಿದ್ದ ದಿವಸ ಬಂದಿದ್ದೆ. ಅವತ್ತು ಸ್ವಲ್ಪ ಬೇಜಾರಾಗಿತ್ತು, ಹುರುಳಿ ಚೆನ್ನಾಗಿ ಬೆಳೆದಿಲ್ಲ ಅಂತ. ಈಗ ಹೆಜ್ಜೆ ಇಡೋದಕ್ಕಾಗಲ್ಲ, ಬರ್ತೀವಿ ಹೋಗೋದಕ್ಕೆ ಮನಸ್ಸು ಬರಲ್ಲ. ಎಲ್ಲದರಲ್ಲೂ ಹೊಂಬಾಳೆ ಬಿಟ್ಟಿದೆ. 6ನೇ ವರ್ಷದ ಗಿಡ ಇದು. ನಂದು ಒಟ್ಟು 1000 ಗಿಡದಲ್ಲಿ ಇದೊಂದು ನನ್ನ ಮಿಸ್ಟೇಕಿಂದ ಡ್ಯಾಮೇಜ್ ಆಯಿತು. ಅಲ್ಲೊಂದಿದೆ, ಹೊಂಬಾಳೆ ಹಾಕಿದ್ದೀನಿ ಅದಕ್ಕೆ, ಸರಿ ಹೋಗೋಣಿ ಹಾಕಿದ್ದೀನಿ. ಇವಾಗಿನ್ನ ನನ್ನ ದೊಡ್ಡಪ್ಪನ ಮಗ ಅಂತ ಇದ್ದ, ಈ ಏರಿಯಾದಲ್ಲೇ ನಂಬರ್ 1 ತೋಟ ಯಾರ್ದು ಇಲ್ಲ ಅಂತ. ಏನೋ ಗೊತ್ತಿಲ್ಲ. ಹಂಗಂದಾಗ ನಮಗೂ ಒಂದು ಸ್ವಲ್ಪ ಅಟ್ಟಿಗೆ ಏರಿಬಿಡುತ್ತೆ. ಬಟ್ ಸುಮ್ಮನೆ ಏನಲ್ಲ, ತೋಟನೂ ಹಾಗೇ ಇದೆ. ಹೊಂಬಾಳೆಗಳು ಅಷ್ಟೇ ಚೆನ್ನಾಗಿ ಬಂದಿದೆ. ಇದು 5.5 ವರ್ಷ. ಅಲ್ಲಿ ಕೆಳಗಡೆ ಇರೋದು ಅದು 6.5 ವರ್ಷ. ಅದರಲ್ಲಿ ಆಲ್ಮೋಸ್ಟ್ ಹೊಂಬಾಳೆಗಳಿದ್ದಾವೆ ಎಲ್ಲ ಗಿಡದಲ್ಲೂ. ಬಟ್ ನಾವು ಒರಿಜಿನಲಿ ನಾವು ಅಡಿಕೆ ಬೆಳೆ ಮತ್ತು ಫಸಲನ್ನು ನೋಡೋದು 8 ರಿಂದ 10 ವರ್ಷ ಹಳೆ ಗಿಡಗಳು. 10 ವರ್ಷ ದಾಟಿದ ಮೇಲೆ ನಿಮಗೆ ಕಾಯಿ ಮತ್ತು ಗಿಡ ಬಲ್ತಿರುತ್ತೆ. ಗಿಡ ಬಲ್ತಿದ್ದಂಗೆ ಕಾಯಿನೂ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಇರುತ್ತೆ, ವೆಯ್ಟ್ ಬರುತ್ತೆ. ನೋಡಿ ಆ ಗಿಡ ನೋಡಿ, ಹೊಂಬಾಳೆ ಆ್ಯಕ್ಟಿವ್ ಆಗಿದೆ. ಆಮೇಲೆ ನಮ್ಮದು ಇದು ಬೇಸಿಗೆ